ಸುಬ್ಬಾರೆಡ್ಡಿಯವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆಲ್ಲ ಗೊತ್ತು. ಅವರನ್ನ ಮಂತ್ರಿ ಮಾಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದು ಭರವಸೆಯನ್ನು ಕೊಟ್ಟಿದ್ರು. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿ ತಿಳಿದ್ರೆ ನಮ್ಮ ಜಿಲ್ಲೆಗೆ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ. ಆದರೆ ಸುಬ್ಬಾರೆಡ್ಡಿ ಅವರು ಹಲವಾರು ಬಾರಿ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಕ್ಷೇತ್ರದ ಜನತೆಗಿತ್ತು, ಸುಬ್ಬಾರೆಡ್ಡಿ ಅವರು ಕೂಡ ಇತ್ತು. ಕೊನೆ ಗಳಿಗೆ ಅವರು ಕೂಡ ಸುಬ್ಬಾರೆಡ್ಡಿ ಅವರು ಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆಯನ್ನು ನಮ್ಮ ಕ್ಷೇತ್ರದ ಜನತೆ ಇಟ್ಕೊಂಡಿದ್ರು. ಆದರೆ ಇವತ್ತು ಏಕಾಏಕಿ ಸುಬ್ಬಾರೆಡ್ಡಿ ಅವ್ರನ್ನ ಕೈ ಬಿಟ್ಟಿರೋದು ತುಂಬ ಮನಸ್ಸಿಗೆ ನೋವಾಗಿದೆ. ಅದರ ಭಾಗವಾಗಿ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದೆ. ನಮ್ಮ ಎಲ್ಲ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ಕೂಡ ಪಕ್ಷಕ್ಕೆ ನಮ್ಮ ಹುದ್ದೆಗಳು ಕೊಟ್ಟಿದ್ದೀವಿ. ಇದೇ ರೀತಿ ಏನಾದರೂ ನಮ್ಮ ವರಿಷ್ಠರು ಇದೇ ರೀತಿ ನಡ್ಕೊಂಡ್ರೆ, ಸುಬ್ಬಾರೆಡ್ಡಿ ಅವರನ್ನು ಏನಾದರೂ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯುತ್ತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಹೊಡೆತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಕಿಚ್ಚಪಡ್ತೀವಿ. ಈ ಪ್ರತಿಭಟನೆ, ಈ ಧರಣಿ, ಈ ಬಂದು ಇವತ್ತೇ ಅಂತ್ಯ ಅಲ್ಲ. ಕೂಡಲೇ ನಮ್ಮ ಹೈಕಮಾಂಡ್ ಅವರು, AICC ನಾಯಕರು ಏನಿದ್ದಾರೆ, ಈಗ ಮೊನ್ನೆ 20 ಜನ ಲಿಸ್ಟ್ ಬಂದಿತ್ತು, AICC ಅವರು ಮುದ್ರೆ ಒತ್ತಿ ಕಳಿಸಿದ್ರು. ಆದರೆ 2 ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಈಗೂ ಏನು ಕಾಲ ಏನು ಇದಾಗಿಲ್ಲ, ಒತ್ತಾಯ ಇದೆ, ಆಕ್ರೋಶ ಇದೆ. 2 ಜಿಲ್ಲೆಗಳಲ್ಲಿ ಇವತ್ತು ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಸುಬ್ಬಾರೆಡ್ಡಿ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿ, ಎಲ್ಲರೊಂದು ಕೂಡ ಭಿನ್ನಮತವಿಲ್ಲದೆ ನಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಕ್ಷೇತ್ರದ ಜನತೆ, ಪ್ರತಿಯೊಬ್ಬರು ಕೂಡ ಸಿಹಿ ತಿನ್ನೋಣ ಅಂತ. ಆದರೆ ಇವತ್ತು ಆ ಸಿಹಿ ನಮಗೆ ದೊರಕಿಲ್ಲ. ಇವತ್ತು ನಮಗೆ ದೊರೆತಿರೋದು ಈ ಮೆಣಸಿನಕಾಯಿ, ಈ ಖಾರ ತಿನ್ನುವ ಮುಖಾಂತರ ನಮ್ಮ ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂದರೆ ಮೆಣಸಿನಕಾಯಿ ದಿನಾನೇ ಅನ್ಬೋದು, ಇವತ್ತು ಒಂದು ಬ್ಲಾಕ್ ಡೇನೂ ಅನ್ಬೋದು. ನಮ್ಮ ಶಾಸಕರು ಉತ್ತಮವಾದಂಥ, ರಾಜ್ಯದಲ್ಲೇ ಉತ್ತಮವಾದಂಥ ಶಾಸಕರು, ಅಂಥವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಸರ್. ಸಿದ್ದರಾಮಯ್ಯ ಸಂಪುಟದಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ನಮ್ಮ ಶಾಸಕರು ಆವತ್ತಿನ ಉತ್ತಮರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಅವತ್ತು ತಪ್ಪಿತ್ತು. ಆವತ್ತೇ ನಮ್ಮ ಶಾಸಕರು ಸ್ವಲ್ಪ ರಾಜಾರೋಷವಾಗಿ ಮಾತಾಡಿದರೆ ನಮ್ಮ ಶಾಸಕರು ಮಂತ್ರಿ ಆಗ್ತಾಯಿದ್ರು. ನಮ್ಮ ಶಾಸಕರು ದೈವಭಕ್ತರು ಆದುದರಿಂದ ದೇವರು ನಂಬ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸರ್ಕಾರ ಮೋಸ ಮಾಡಿದೆ. ಈಗ ಹೈಕಮಾಂಡ್ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಹರಿಪ್ರಸಾದ್ ಅವರು ಆಗಿರ್ಬೋದು, ಯಾರೂ ಕೂಡ ನಮ್ಮ ಶಾಸಕರನ್ನ ಪರಿಗಣನೆಗೆ ತಗೊಂಡಿಲ್ಲ. ನಮ್ಮ ಶಾಸಕರು ಸುಮಾರು 1 ವಾರಗಳ ಕಾಲ ಡೆಲ್ಲಿಯಲ್ಲಿ ಇದ್ದು ಎಲ್ಲರನ್ನು ಭೇಟಿ ಮಾಡಿ 100ಕ್ಕೆ 100 ನನಗೆ ಸಿಕ್ಕೇ ಸಿಗುತ್ತೆ ಅಂತ ನಾವು ಭರವಸೆ ಇತ್ತು ಸರ್. ಈಗ ಮೋಸ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಲೂ ಕೂಡ ಸಚಿವ ಸಂಪುಟದಲ್ಲಿ ಇನ್ನೂ ಖಾಲಿ ಇದೆ. ಅದರಲ್ಲೂ ನಮ್ಮ ಶಾಸಕರನ್ನ ಮಂತ್ರಿ ಮಾಡುವುದಕ್ಕೆ ಅನುಕೂಲಗಳು ಇದ್ದಾವೆ, ಎಲ್ಲ ಎಲಿಜಿಬಲ್ಸು ಇದ್ದಾವೆ. ದಯಮಾಡಿ ಹೈಕಮಾಂಡು ಒಳ್ಳೆಯ ಮನಸ್ಸಿಂದ ನಮ್ಮ ಶಾಸಕರನ್ನ ಮಂತ್ರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೇನು ತೀರ್ಮಾನವನ್ನು ಸರ್? ಈಗ ಮಂತ್ರಿ ಮಾಡದೇ ಇರುವುದಕ್ಕೆಲ್ಲ ಈ ತೀರ್ಮಾನ ತಗೊಂಡಿದ್ದೀವಿ. ಮಂತ್ರಿ ಮಾಡಿದರೆ ಇವತ್ತು ನಾವು ಸ್ವೀಟ್ ಅನಿಸ್ತಾ ಇದ್ವಿ. ಈಗ ಮಂತ್ರಿ ಮಾಡಿಲ್ಲ, ಅದಕ್ಕೋಸ್ಕರ ಮೆಣಸಿನಕಾಯಿ ತಿನ್ನೋ ಮುಖಾಂತರ ನಾವು ಇವತ್ತು ಬಂದ್ ಕರೆ ಕೊಟ್ಟಿದ್ದೀವಿ. ಇದೇ ಅಲ್ಲ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು, ಮೂರು ತಾಲೂಕುಗಳಲ್ಲಿ ಕೂಡ ಇವತ್ತು ಬಂದ್ ಮಾಡಿದ್ದೀವಿ. ಈ ಬಂದ್ ಮಾಡುವ ನೆಸಿಟಿ ಇರಲಿಲ್ಲ ಸರ್. ಇವತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಸಿಹಿ ಹಂಚಬೇಕಾಗಿತ್ತು. ಅದಕ್ಕೋಸ್ಕರ ನಮಗೆ ಮೋಸ ಆಗಿರುವುದಕ್ಕೆ ಇವತ್ತು ಖಾರ ತಿನ್ನುವ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಸರ್.